ಸರ್ ನಮಸ್ಕಾರ. ಪ್ರಸ್ತುತ ಬೆಳಗಾವಿ ಗ್ರಾಮೀಣ SSLC ಪರೀಕ್ಷೆ 1ಕ್ಕೆ ಸಂಬಂಧಿಸಿದಂತೆ ಬಹುಶಃ ಒಂದು ಅತ್ಯುತ್ತಮ ಫಲಿತಾಂಶವನ್ನು ಹೊರಹೊಮ್ಮಿದೆ. ಈ ಫಲಿತಾಂಶ ಪ್ರಸ್ತುತ ನಮ್ಮ ತಾಲೂಕಿಗೆ ಮತ್ತು ನಮ್ಮ ಜಿಲ್ಲೆಗೆ ಅತ್ಯಂತ ಹೆಮ್ಮೆ ಮತ್ತು ಸಂತೋಷದ ವಿಷಯ ಆಗಿದೆ. ಸೊ 94.67% ಈ ವರ್ಷ ನಮ್ಮ ಗ್ರಾಮೀಣ ಮಕ್ಕಳು SSLC ಪರೀಕ್ಷೆ 1ರಲ್ಲಿ ಸಾಧನೆ ಮಾಡಿದ್ದಾರೆ. ಸುಮಾರು 5046 ಮಕ್ಕಳು ಈ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದರು. ಅದರಲ್ಲಿ ಹೆಣ್ಣು ಮಕ್ಕಳು 2488 ಮಕ್ಕಳು ಹೆಣ್ಣು ಮಕ್ಕಳು ಪರೀಕ್ಷೆ ಕೂತಿದ್ದರು. ಗಂಡು ಮಕ್ಕಳು 2558 ಮಕ್ಕಳು, ಒಟ್ಟು 5046 ಮಕ್ಕಳು ಈ ಪರೀಕ್ಷೆಯಲ್ಲಿ ಅಪಿಯರ್ ಆಗಿದ್ದರು. ಇದರಲ್ಲಿ ಪ್ರಸ್ತುತ 4777 ಮಕ್ಕಳು ತೇರ್ಗಡೆಯಾಗಿದ್ದಾರೆ. 94.67% ಈ ಫಲಿತಾಂಶವನ್ನು ಬಂದಿದೆ. ಕಳೆದ ಸಾಲಿನಲ್ಲಿ ನಮ್ಮ ಫಲಿತಾಂಶ 54.42 ಇತ್ತು. ಈ ಸಲ ಇಲಾಖೆಯ ಒಂದು ಬದಲಾವಣೆಯ ಮಾರ್ಗಸೂಚಿಯಂತೆ ಮತ್ತು ಮಾನ್ಯ ನಮ್ಮ ಶಿಕ್ಷಣ ಮಂತ್ರಿಗಳವರ ಕೊಟ್ಟಂಥ ಏನು ಪರೀಕ್ಷೆ ಮಿಷನ್ 40, ಮಿಷನ್ 50, ಮಿಷನ್ 80 ಈ ರೀತಿ ಮಾಡಿದ್ದಾರೆ. ಅದರ ಜೊತೆಗೆ LBA ತಂದಿದ್ದಾರೆ. ಆಮೇಲೆ 29 ಅಂಶಗಳಿದ್ದಾವೆ. ಸೊ ಇಲಾಖೆ ಮಾನ್ಯ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅವರು ನೀಡಿದಂಥ ಅನೇಕ ಮಾರ್ಗಸೂಚಿಗಳನ್ನು ಇಲಾಖೆಯ ಒಟ್ಟಾರೆ ಏನು ಹಾಕಿಕೊಟ್ಟಂಥ ಏನು ಇತ್ತು ಅದನ್ನು ನಾವು ಯಥಾವತ್ತವಾಗಿ ಅತ್ಯಂತ ಒಂದು ಪ್ರಾಮಾಣಿಕ ರೀತಿಯಿಂದ ಅನುಷ್ಠಾನ ಗ್ರಾಮೀಣ ನಮ್ಮ ಮುಖ್ಯೋಪಾಧ್ಯಾಯರು ನಮ್ಮ ಶಿಕ್ಷಕರು ಅನುಷ್ಠಾನ ಮಾಡಿದ್ದಾರೆ. ಅದಕ್ಕೆ ನಾವು ಇಲ್ಲಿ ವಿಶೇಷವಾಗಿ ಶಿಕ್ಷಕರ ವೇದಿಕೆಗಳನ್ನು ಮಾಡ್ಕೊಂಡಿದ್ದೇವೆ, ಪಾಲಕರ ಪೋಷಕರ ಸಭೆಗಳನ್ನು ಮಾಡಿದ್ದೀವಿ, ಆಮೇಲೆ ಸಲಹಾ ಸಮಿತಿ ಅಂತೂ ನಮ್ಮ ತಾಲೂಕಿನಲ್ಲಿ ಮಾಡ್ಕೊಂಡಿದ್ದೀವಿ, ಪರೀಕ್ಷೆಗೆ ಸಂಬಂಧಿಸಿದಂತೆ ಸಲಹಾ ಸಮಿತಿ ಮಾಡ್ಕೊಂಡಿದ್ದೀವಿ ಪ್ರಪ್ರಥಮವಾಗಿ. ಆಮೇಲೆ ಇನ್ನೊಂದು ವಿಶೇಷ ತಮಗೆ ಹೇಳುವುದೇನೆಂದರೆ, ನಾವು ಈ ಗ್ರಾಮೀಣದಲ್ಲಿ ಪ್ರಪ್ರಥಮವಾಗಿ ರಾಜ್ಯದಲ್ಲೇ ಬಹುಶಃ ನಾವು ಈ ಮಾದರಿಯನ್ನು ಅನುಷ್ಠಾನ ಮಾಡಿದ್ವಿ. ಅದೇನಪ್ಪ ಅಂತಂದರೆ ಡಿಟಾಕ್ಸ್ ಮಾಡಿದ್ದೇವೆ. ಅಂದರೆ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಇದನ್ನು ನಾವು ಏನು ಅಳವಡಿಸಿದ್ದೇವೆ, ಸಂಜೆ 7ರಿಂದ 9 ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳ ಒಂದು ಪರೀಕ್ಷೆಗೆ ಸಂಬಂಧಿಸಿದಂತೆ ಉತ್ತಮ ತೇರ್ಗಡೆಯಾಗಲು ಆ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಪಾಲಕರು ಪೋಷಕರು ಜನಜಾಗೃತಿಯನ್ನು ಉಂಟು ಮಾಡಿದ್ದೇವೆ. ಅಲ್ಲಿ ವಿಶೇಷವಾಗಿ TV, ಮೊಬೈಲ್, ಗ್ಯಾಜೆಟ್ ಈ ಥರ ಮನರಂಜನಾ ಕಾರ್ಯಕ್ರಮಗಳ ನಿಷೇಧನೆ ಮಾಡಲು ನಾವು ಜಾಗೃತಿ ಉಂಟು ಮಾಡಿದ್ಮೇಲೆ ಒಟ್ಟಾರೆ ಮಕ್ಕಳಿಗೆ ಶೈಕ್ಷಣಿಕವಾಗಿ ಅನುಕೂಲಕರವಾಗಿರಬೇಕು, ಶೈಕ್ಷಣಿಕ ವಾತಾವರಣ ಆಗಿರಬೇಕು ಮತ್ತು ಪರೀಕ್ಷಾ ಹಿತದೃಷ್ಟಿಯಿಂದ ಮಕ್ಕಳ ಫಲಿತಾಂಶಕ್ಕೆ ಉತ್ತಮ ಆಗಿರಬೇಕು ಅನ್ನೋದು ಮಾಡಿದ್ದೇವೆ. ಆಮೇಲೆ ಈ ಸಲ ನಮ್ಮದು ಏನು ನಿರ್ದಿಷ್ಟಪಡಿಸಿದ LBA ಏನಿದೆಯಲ್ಲ, ಆ LBA ಮಾದರಿಯಲ್ಲೇ ನಮಗೆ ಅವರನ್ನು ಮಿಷನ್ 40, ಮಿಷನ್ 50, ಮಿಷನ್ 80 ಈ ರೀತಿ ಒಂದು ನಿರ್ದಿಷ್ಟ ಗುರಿಯನ್ನಿಟ್ಟುಕೊಂಡು ನಮ್ಮ ಶಿಕ್ಷಕರು ಮಕ್ಕಳಿಗೆ ಒಂದು ವಿಶೇಷ ತರಗತಿ ಮೂಲಕ, ಅದು ವಿಶೇಷ ತರಗತಿ ಬೆಳಗ್ಗಿನ ಅವಧಿ, ಸಾಯಂಕಾಲ ಅವಧಿ, ಅದರಲ್ಲಿ ಜೊತೆ ಗುಂಪು ಅಧ್ಯಯನ, ಮಾರ್ಗದರ್ಶನ ಮತ್ತು ವಿಶೇಷವಾಗಿ ನಮ್ಮ ಏನು ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳಿಗೆ ಅವರನ್ನು ವಿಶೇಷ ಕ್ರಿಯಾಯೋಜನೆ ಮಾಡ್ಕೊಂಡಿದ್ದೇವೆ ನಾವು. ಆ ವಿಶೇಷ ಕ್ರಿಯಾಯೋಜನೆಯನ್ನು ಯಾವ ಮಕ್ಕಳಿಗೆ ನಾವು ಕಲಿಕೆಯಲ್ಲಿ ಹಿಂದುಳಿದ ಯಾವ ಮಕ್ಕಳಿಗೆ ಇನ್ನಷ್ಟು ಅನುತ್ತೀರ್ಣ ಆಗುವಂಥ ನಿಶ್ಚಿತ ಕಂಡು ಬಂದರೆ ಅಂಥ ಮಕ್ಕಳನ್ನು ವಿಶೇಷ ಗಮನ ಹರಿಸಿ ಅವ್ರಿಗೆ ನಾವು ಒಂದು ಈ ಮಿಷನ್ 40ಯನ್ನು ಇಟ್ಕೊಂಡು ಆ ಟಾರ್ಗೆಟನ್ನು ಇಟ್ಕೊಂಡು ಅವರಿಗೆ ನಾವು ಮಾರ್ಗದರ್ಶನ ಮಾಡಿ ಈ ಫಲಿತಾಂಶಕ್ಕೆ ಉತ್ತಮವಾಗುವ ರೀತಿಯಲ್ಲಿ
ನಾವು ನಮ್ಮ ಕಾರ್ಯಕ್ರಮ ಜೊತೆಗೆ ಎಲ್ಲ ಶಿಕ್ಷಕರು, ವಿಷಯ ಶಿಕ್ಷಕರು ಮತ್ತು ನಮ್ಮ ಜಿಲ್ಲೆಯ ಅನುಷ್ಠಾನಾಧಿಕಾರಿಗಳು, ವಿಶೇಷವಾಗಿ ನಮ್ಮ ಜಿಲ್ಲೆಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸನ್ಮಾನ್ಯ ಶ್ರೀ ರಾಹುಲ್ ಸಿಂಧೇಶ್ವರವರ ಮಾರ್ಗದರ್ಶನ, ಅಂದರೆ ಅವರ ಪ್ರೇರಣಾತ್ಮಕ ಮಾರ್ಗದರ್ಶನ, ಅವರು ನೀಡಿದಂಥ ಸಲಹೆಗಳು ಮತ್ತು ನಮ್ಮ ಉಪನಿರ್ದೇಶಕರು ಶ್ರೀಮತಿ ಲೀಲಾವತಿ ಹಿರೇಮಠ ಅವರ ಒಂದು ಸತತ ಪ್ರಯತ್ನ, ಅವರು ಸತತವಾಗಿ ನಮ್ಮ ತಾಲೂಕಿಗೆ ವಿಶೇಷ ಕಾಳಜಿಯನ್ನು ಕೊಟ್ಟು ಪ್ರತಿಯೊಂದು ಶಾಲೆಗಳಿಗೆ ಸಂದರ್ಶನ ನೀಡಿ ಯಾವ ಶಾಲೆಗಳಲ್ಲಿ ಕಲಿಕೆಯಲ್ಲಿ ಮತ್ತು ಫಲಿತಾಂಶದಲ್ಲಿ ಹಿಂದುಳಿದದೆ ಅಂಥ ಮುಖ್ಯೋಪಾಧ್ಯಾಯರಿಗೆ ವಿಶೇಷ ಗಮನ ಹರಿಸಿ ಅವರಿಗೆ ಉತ್ತೇಜನ ನೀಡುವುದು, ಶಿಕ್ಷಕರಿಗೆ ಪ್ರೇರಣಾತ್ಮಕ ನೀಡುವುದು ಮತ್ತು ಮಕ್ಕಳ ಅಭಿಪ್ರೇರಣಾ ಕಾರ್ಯಕ್ರಮ. ಪ್ರತಿ ಶನಿವಾರ ನಾವು ಮಕ್ಕಳ ಅಭಿಪ್ರೇರಣಾ ಕಾರ್ಯಕ್ರಮ ಮಾಡ್ತಿದ್ದೀವಿ. ವಿಷಯ ವೇದಿಕೆಯನ್ನು ಮಾಡ್ಕೊತಿದ್ದೀವಿ. ವಿಷಯ ವೇದಿಕೆಯಲ್ಲಿ ಶಿಕ್ಷಕರು ತಮ್ಮ ಸಮಸ್ಯೆಗಳನ್ನು ಪರಿಹಾರವನ್ನು ಕಂಡುಕೊಂಡು ತಮ್ಮ ಶಾಲೆಗೆ ಮಕ್ಕಳಿಗೆ ಹೋಗಿ ಆ ಪರಿಹಾರಕ್ಕೆ ತಮ್ಮ ಏನು ಉತ್ತರ ಹುಡ್ಕೊಂಡು ಅವರಿಗೆ ನಿರ್ದಿಷ್ಟ ಮಾರ್ಗದರ್ಶನ ಮಾಡ್ತಾಯಿದ್ರು. ಸೊ ಕೆಲವೊಂದು ಶಾಲೆಗಳಲ್ಲಿ ರಾತ್ರಿ ಕೂಡ ತರಗತಿಗಳು ನಡೆಸಿದ್ದಾರೆ. ರಾತ್ರಿ 8-9 ಗಂಟೆ. ಉದಾಹರಣೆಗೆ ಮಾರ್ಕಂಡೇಯ ನಗರ ಒಂದು ಪ್ಲೇಸ್. ಆ ಪ್ಲೇಸ್ನಲ್ಲಿ ಅತ್ಯಂತ ನಮಗೆಲ್ಲ ಗೊತ್ತಿರುವಂತೆ ಅತ್ಯಂತ ಹಿಂದುಳಿದ ಪ್ರದೇಶದಲ್ಲಿ ಮತ್ತು ಅದು ಶಿಫ್ಟೆಡ್ ಊರು. ಈಗಾಗಲೇ ಅಲ್ಲಿ ಅದು ನಮ್ಮ ಪುನರ್ವಸತಿ ಕೇಂದ್ರ ಆಗಿದ್ದರಿಂದ ಅಂಥ ಒಂದು ಹಿಂದುಳಿದ ಪ್ರದೇಶದಲ್ಲಿ ವಿಶೇಷವಾಗಿ ಅಲ್ಲಿ ಹೆಡ್ ಮಾಸ್ಟರು, ಅಲ್ಲಿ SDMC ಅವರು, ಊರಿನ ನಾಗರಿಕರು ಎಲ್ಲರೂ ಸೇರಿ ಆ ಪರೀಕ್ಷೆ ಮಕ್ಕಳ SSLCಗೆ ರಾತ್ರಿ 9-10 ಗಂಟೆ ಮಟ್ಟ ಒಂದು ವಿಶೇಷವಾಗಿ ಅವರಿಗೆ ಪ್ರತ್ಯೇಕವಾಗಿ ಭೋಜನ ನೀಡಿ ಆ ಮಕ್ಕಳಿಗೆ ಪ್ರೇರಣಾತ್ಮಕವಾಗಿ ಮತ್ತು ವಿಶೇಷ ತರಗತಿಯ ಮೂಲಕ ಅವ್ರು ಮಾಡಿ. ನಾನು ಸ್ವತಃ ರಾತ್ರಿ 8 ಗಂಟೆಗೆ ನನ್ನ ತಂಡವನ್ನು ಕಟ್ಕೊಂಡು ಹೋಗಿದ್ದೆ. ಇಲ್ಲಿ ನನ್ನ ಸಂಪನ್ಮೂಲ ಒಂದು ತಂಡ ಕಟ್ಕೊಂಡು ಬೆಳಿಗ್ಗೆ ಅಲ್ಲಿ ಸಾಯಂಕಾಲ ಅಲ್ಲಿ ಹೋಗಿ ಆ ಮಕ್ಕಳಿಗೆ ಮಾರ್ಗದರ್ಶನ ಮಾಡಿ ಆ ಮಕ್ಕಳಿಗೆ ಏನು ಕೊರತೆ ಇದೆ ಕಲಿಕೆಯಲ್ಲಿ ಅದನ್ನು ನಾವು ಎಲ್ಲವನ್ನು ಸಂಪೂರ್ಣವಾಗಿ ಅವರು ಕೊಟ್ಟು ಒಟ್ಟಾರೆ ಈ ಫಲಿತಾಂಶವನ್ನು ನಮ್ಮ ತಾಲೂಕಿಗೆ ಒಂದು ಉತ್ತಮ ಫಲಿತಾಂಶ ಆಗಬೇಕು, ಗುಣಮಟ್ಟ ಫಲಿತಾಂಶವಾಗಬೇಕು. ವಿಶೇಷವಾಗಿ ಗ್ರಾಮೀಣ ಮಕ್ಕಳಿಗೆ ಒಂದು ಉಜ್ವಲ ಭವಿಷ್ಯವಾಗಬೇಕು. ಆ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲವನ್ನು ನಮ್ಮ ಅನುಷ್ಠಾನ ಅಧಿಕಾರಿಗಳು, ನಮ್ಮ CRP BRP ಅವರು, ನಮ್ಮ BRC ಕೋಆರ್ಡಿನೇಟರ್ ಅವರು, ಆಮೇಲೆ ವಿಶೇಷವಾಗಿ ಮುಖ್ಯೋಪಾಧ್ಯಾಯರು, ಸಹಶಿಕ್ಷಕರನ್ನು ಪ್ರತಿ ಇದರಲ್ಲಿ ನಾವೊಂದು ಅವ್ರ ವಿಶ್ವಾಸವನ್ನು ಪಡ್ಕೊಂಡು ಮತ್ತು ನಮ್ಮ ಉಪನಿರ್ದೇಶಕರು ಅವ್ರ ಮಾರ್ಗದರ್ಶನ ಪಡ್ಕೊಂಡು ನಾವು ಈ ಫಲಿತಾಂಶವನ್ನು ಹೆಚ್ಚಿಸುವಲ್ಲಿ ನಾವೆಲ್ಲ ಸತತ ನಿರಂತರ ಪ್ರಯತ್ನವನ್ನು ಮಾಡಿ ಇವತ್ತು ಕಳೆದ ಸಾಲಿನಲ್ಲಿ 54% ಇದ್ದಿದ್ದನ್ನು ಇವತ್ತು 94% ಮಾಡಲು ವಿಶೇಷವಾಗಿ SDMC ಅವರು, SDMC ಸದಸ್ಯರು, ಅಲ್ಲಿಯ ಪೋಷಕರು ಎಲ್ಲರೂ ಕಾರಣೀಭೂತರಾಗಿದ್ದಾರೆ. ಮತ್ತು ಮಕ್ಕಳು ಈ ಪರೀಕ್ಷೆಯನ್ನು ಹಬ್ಬದ ರೀತಿಯಲ್ಲಿ ಈ ಪರೀಕ್ಷೆಯನ್ನು ಎದುರಿಸಿ ಅತ್ಯಂತ ಅಭೂತಪೂರ್ವವನ್ನು ಸಾಧನೆಯನ್ನು ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ತಾಲೂಕಿಗೆ ನಮ್ಮ ಗೌರವಾನ್ವಿತ ಸಚಿವರು, ಈ ಭಾಗದ ಜನಪ್ರಿಯ ಶಾಸಕರು ಲಕ್ಷ್ಮೀತಾ ಹೆಬ್ಬಾಳ್ಕರ್ ಮೇಡಮ್ ಅವರು, ಅವರ ಒಂದು ಮಾರ್ಗದರ್ಶನ, ಅವರು ನೀಡತಕ್ಕಂಥ ಶೈಕ್ಷಣಿಕ ಗುಣಮಟ್ಟಕ್ಕೆ ಸಂಬಂಧಿಸಿದಂತೆ ನಮ್ಮ ಶಾಲೆಗಳಿಗೆ ಕೊಡಬೇಕಾಗಿದ್ದಂಥ ಮೂಲಭೂತ ಸೌಲಭ್ಯಗಳು ಮತ್ತು ವಿಶೇಷವಾಗಿ ಅಭಿಪ್ರೇರಣೆಗಳನ್ನು, ಪ್ರೋತ್ಸಾಹಗಳನ್ನು ನೀಡುವುದರ ಮೂಲಕ ಇದಕ್ಕೂ ಒಂದು ಕಾರಣ ಆಗಿದೆ. ಅದರ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಗೌರವಾನ್ವಿತ ಸತೀಶಣ್ಣ ಜಾರಕಿಹೊಳಿ ಸರ್ ಅವರು ಫಲಿತಾಂಶದ ಬಗ್ಗೆ ಉತ್ತಮವಾಗಿ ಫಲಿತಾಂಶ ಬರಬೇಕು, ಇಡೀ ಜಿಲ್ಲೆ ಉತ್ತಮವಾದ ಫಲಿತಾಂಶ ಬರಬೇಕು. ಆ ನಿಟ್ಟಿನಲ್ಲಿ ಅವರು ಕೂಡ ಮೂಲಭೂತ ಸೌಲಭ್ಯಗಳನ್ನು ಜೊತೆಗೆ ನೀಡುವ ಜೊತೆಗೆ ಅದರ ಒಂದು ಶಾಲೆಯ SDMCಗೆ ಪ್ರೋತ್ಸಾಹ ನೀಡುವ ಮೂಲಕ ಮಕ್ಕಳಿಗೆ ಒಂದು ಸಾಂಸ್ಕೃತಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಉತ್ತಮವಾದ ವೇದಿಕೆಯನ್ನು ನಿರ್ಮಾಣ ಮಾಡಿ ಆ ಮಕ್ಕಳಲ್ಲಿ ಒಂದು ಫಲಿತಾಂಶವನ್ನು ಹೆಚ್ಚಿಸಲು ತಾವು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಸೊ ಹಿನ್ನೆಲೆಯಲ್ಲಿ ಶಾಸಕರೇ ಆಗಿರ್ಬೋದು, MP ಆಗಿರ್ಬೋದು, ಒಟ್ಟಾರೆ ಜನಪ್ರತಿನಿಧಿಗಳ ಒಂದು ವಿಶೇಷವಾಗಿ ನಮ್ಮ ಗ್ರಾಮೀಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅವರ ಒಂದು ಸಂಪೂರ್ಣ ಮಾರ್ಗದರ್ಶನ ನೀಡಿ ಈ ಒಂದು ಫಲಿತಾಂಶವನ್ನು ಹೆಚ್ಚಿಸಲು ಮತ್ತು ನಾನು ನನ್ನ ಎಲ್ಲ ಮುಖ್ಯೋಪಾಧ್ಯಾಯರಿಗೆ, ನಮ್ಮ ಅನುಷ್ಠಾನಾಧಿಕಾರಿಗಳಿಗೆ, ನನ್ನ ಮೇಲಾಧಿಕಾರಿಗಳಿಗೆ ಮತ್ತು SDMC ಅವರಿಗೆ, ವಿಶೇಷವಾಗಿ SDMC ಪೋಷಕರಿಗೆ ಈ ಒಂದು ಪರೀಕ್ಷಾ ಫಲಿತಾಂಶ ಬರಲು ಇವರೆಲ್ಲರೂ ಕಾರಣೀಭೂತರಾಗಿದೆ. ಮತ್ತು ನಾವು ಮಾಡಿದಂಥ ಅನೇಕ ಕಾರ್ಯಕ್ರಮಗಳನ್ನು ಎಲ್ಲವನ್ನು ಪೂರಕವಾಗಿ ಈ ಪರೀಕ್ಷೆಗೆ ಫಲಿತಾಂಶವನ್ನು ಹೆಚ್ಚಿಸಲು ನಮ್ಮ ಹಿರೇಬಾಗೇವಾಡಿ ಒಂದು ವಲಯದಲ್ಲಿ ಅತ್ಯಂತ ಸಂಕೀರ್ಣವಾದ ಒಂದು ಹಿರೇಬಾಗೇವಾಡಿ, ಅಲ್ಲಿ ಇಂಗ್ಲೀಷು, ಕನ್ನಡ ಮತ್ತು ಉರ್ದು ಶಾಲೆಗಳು ಇರುವುದರಿಂದ
ಮತ್ತು ಪರ್ಟಿಕ್ಯುಲರ್ಲಿ ನಮಗೆ ಹಿರಿಯ ಬಾಗೇವಾಡಿ ಕನ್ನಡ ಪ್ರೌಢಶಾಲೆ ಅಂದರೆ ಕನ್ನಡ ಮಾಧ್ಯಮದ ಪ್ರೌಢಶಾಲೆಗೆ ಅಲ್ಲಿ ಸರ್ಕಾರಿ ಪ್ರೌಢಶಾಲೆ ಮತ್ತು ಜೂನಿಯರ್ ಕಾಲೇಜ್ ಇರೋದರಿಂದ ಅಲ್ಲಿ SDMC ಅವರು ಈ ವರ್ಷ ಭಾಳಷ್ಟು ಮುತುವರ್ಜಿವಹಿಸಿ ಅಲ್ಲಿ ನಮ್ಮ ವಸ್ತ್ರ ಸರ್ ಅವರಿರ್ಬೋದು ಅಥವಾ ಅಲ್ಲಿ SDMC ಸುತ್ತಮುತ್ತಲಿನ ಪೋಷಕರು ಇರಬಹುದು, ಅವರೆಲ್ಲರೂ ನಾನು ವಿಶೇಷವಾಗಿ ಆ ಶಾಲೆಗೆ ಭೇಟಿ ಕೊಟ್ಟಾಗ ಅವರೆಲ್ಲರ ಜೊತೆ ಮಾತನಾಡಿದಾಗ ಅವರು ವಿಶೇಷ ಕಾಳಜಿಯನ್ನು ತೋರಿಸಿದರು. ಇವತ್ತು 98% ಆಗಿದೆ. ಅಲ್ಲಿಯೂ ಕೂಡ ಅಭೂತಪೂರ್ವ ಸಾಧನೆಯನ್ನು ಮಾಡಿದ್ದಾರೆ. ಆ ಮಕ್ಕಳಿಗೆ ಮತ್ತು ಅಲ್ಲಿ ಶಿಕ್ಷಕರಿಗೆ, ಅಲ್ಲಿ SDMC ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅವರು ತೋರಿದಂಥ ಒಂದು ಕಾಳಜಿ ಮತ್ತು ಅವರು ಕೊಟ್ಟಂಥ ಒಂದು ಮಾರ್ಗದರ್ಶನ ನಮ್ಮ ಶಾಲೆಗೆ ಒಂದು ಉತ್ತಮ ಫಲಿತಾಂಶ ಹೊಂದಲು ಕಾರಣ ಆಗಿದೆ. ಒಟ್ಟಾರೆಯಾಗಿ 97% ಹೆಣ್ಣು ಮಕ್ಕಳು ಈ ಸಲ ನಮ್ಮಲ್ಲಿ ಈ ರಿಸಲ್ಟನ್ನು ಮಾಡಿದ್ದಾರೆ. ಭಾಳ ಹೆಮ್ಮೆ ಮತ್ತು ಸಂತೋಷ ಅನಿಸುತ್ತದೆ. ಅತಿ ಹೆಚ್ಚು ಆಮೇಲೆ 37 ಶಾಲೆಗಳು ಪ್ರತಿಶತ 100ರಷ್ಟು ನಮ್ಮ ತಾಲೂಕಿನಲ್ಲಿಗೆ, ಅದು ಜಿಲ್ಲೆಯಲ್ಲೇ ಅತಿ ಹೆಚ್ಚು ಶಾಲೆಗಳು ಪ್ರತಿಶತ 100ರಷ್ಟು ಸಾಧನೆ ಮಾಡಿದ್ದಾವೆ. ಸುಮಾರು 36 ಮಕ್ಕಳು 95ರಿಂದ 98% ಮಾಡಿದ್ದಾರೆ. ಹೀಗೆ ಅನೇಕ ಶಾಲೆಗಳು 90% ಜಾಸ್ತಿನೇ ಆಗಿದ್ದಾವೆ. ಮತ್ತು ಅಭೂತಪೂರ್ವ ಸಾಧನೆ ಏನಂದರೆ 100ಕ್ಕೆ 100ರಷ್ಟು ಶಾಲೆಗಳು ಏನಾಗಿದೆ 37 ಶಾಲೆಗಳಾಗಿದ್ದಾವೆ. ಇದು ಯಾವತ್ತೂ ಇಷ್ಟ ಆಗಿರಲಿಲ್ಲ. ಈ ವರ್ಷ ಅಷ್ಟು ಬಂದಿದೆ ಅಂದರೆ ಅದಕ್ಕೆಲ್ಲರೂ ನಮ್ಮ ಒಂದು ಸಂಘಟಿತ ಒಂದು ಪ್ರಯತ್ನ, ಒಂದು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಮತ್ತು ಜನಪ್ರತಿನಿಧಿಗಳನ್ನು ಒಂದು ಪ್ರೇರಣೆ, ಅವರ ಮಾರ್ಗದರ್ಶನ ಇದಕ್ಕೆಲ್ಲ ಒಂದು ಕಾರಣೀಭೂತ ಆಗಿದೆ. ವಿಶೇಷವಾಗಿ ಮಕ್ಕಳ ಪೋಷಕರದು ಮತ್ತು ನಮ್ಮ ಶಿಕ್ಷಕರದು, ನಮ್ಮ ಮುಖ್ಯೋಪಾಧ್ಯಾಯರದು ಎಲ್ಲರ ಒಂದು ಸಹಕಾರದಿಂದ ನಮ್ಮ ತಾಲೂಕಿನ ರಿಸಲ್ಟು ಅತ್ಯುತ್ತಮವಾಗಿ ಆಗಿದೆ ಅನ್ನಲು ಭಾಳ ಹೆಮ್ಮೆ ಮತ್ತು ಸಂತೋಷ ಅನಿಸಿದೆ. ಧನ್ಯವಾದಗಳು ಸರ್. ಒಂದು ಅಭೂತಪೂರ್ವ ಸಾಧನೆ ಆಗಲು ಅವರೆಲ್ಲರಿಗೂ ನಾನು ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಿ ಅಭಿನಂದನೆಗಳನ್ನು, ಆ ಮಕ್ಕಳಿಗೆ ಅಭಿನಂದನೆ ಹೇಳಿ, ಆ ಶಿಕ್ಷಕರಿಗೆ ಮತ್ತು ಮುಖ್ಯೋಪಾಧ್ಯಾಯರಿಗೆ, ಆ SDMC ಅವರಿಗೆ ಹೃತ್ಪೂರ್ವಕವಾದ ಇಲಾಖೆ ಪೂರ್ವಕ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೀನಿ, ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ ಸರ್.